ನನ್ನ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೆಲ್ಸಕ್ಕೆ ಹೋಗಿ ಕೆಲಸ ಮಾಡ್ತಾಯಿದ್ದೆ. ಮಾಡಬೇಕಾದ್ರೆ ನನ್ನ ಚಪ್ಪಲಿ ಉಂಗುಷ್ಟ ಕಿತ್ತೋಗ್ಬಿಡ್ತು. ಅದಕ್ಕೆ ಚಪ್ಪಲಿನ ಒಂದು ಕಡೆ ಸೈಡಲ್ಲಿ ಬಿಟ್ಬಿಟ್ಟು ಬೆಳಗಿಂದ ಮಧ್ಯಾಹ್ನದಿಂದ ಬರೀ ಕಾಲಲ್ಲೇ ಓಡಾಡ್ತಿದ್ದೆ. ಅಂದರೆ ಜನ ರಶ್ ಆದಮೇಲೆ ಓಡಾಡೋದ್ನಲ್ಲ, ಅವಾಗ ಸ್ವಲ್ಪ ಕಿತ್ತೋಗ್ಬಿಡ್ತು ಉಂಗುಷ್ಟ. ಅದಕ್ಕೆ ಅದನ್ನು ಹೊಲ್ಸೋಣ ಅಂದ್ಬಿಟ್ಟು ಬಂದೆ ಕೆಳಗಡೆ. ಬಾಗಿಲು ಎಲ್ಲ ಹಾಕ್ಬಿಟ್ಟಿದ್ರು. ಏನೋ ನಾಳೆಗೇನೋ ಮುಖ್ಯಮಂತ್ರಿ ಏನೋ ಬರ್ತಾರೆ ಅಂದ್ಬಿಟ್ಟು ಎಲ್ಲ ರೋಡೆಲ್ಲ ಇದು ಮಾಡ್ತಾಯಿದ್ರು. ಹಂಗಾಗಿ ಆ ಕಡೆ ಎಲ್ಲ ಬಾಗಿಲು ಹಾಕ್ಬಿಟ್ಟಿದ್ರು. ಯಾರೋ ಒಬ್ರಿಗೆ ಅಲ್ಲಿ ಅಂಗಡಿ ಇಟ್ಕೊಂಡಿರ್ತಾರೆ ಫುಟ್ಪಾತ್ ಮೇಲೆ, ಅವ್ರಿಗೆ ಕೇಳಿದೆ. ಅವರು ಅಕ್ಕ ನಾಳೆ ಏನೋ ಮುಖ್ಯಮಂತ್ರಿ ಬರ್ತಾರೆ ಅಂತೆಲ್ಲ ರೋಡೆಲ್ಲ ಇದು ಮಾಡಿಸ್ತಾವ್ರೆ, ಆ ಕಡೆ ತೆಗ್ದವ್ರು ಅಲ್ಲಿಗೆ ಹೋಗ್ರಿ ಅಂದರು. ಸರಿ ಆಯಿತು ಅಂತ ಆ ಕಡೆಯಿಂದ ಬಳಸ್ಕೊಂಡು ಈ ಕಡೆಗೆ ಬಂದೆ. ಅಂದರೆ ಇದು ಬಸ್ ಸ್ಟ್ಯಾಂಡಿಗೆ ಟೌನ್ ಹಾಲ್ ಕಡೆಯಿಂದ ಬಸ್ ಸ್ಟ್ಯಾಂಡ್ ಕಡೆಗೆ ನಡ್ಕೊಂಡು ಬರಬೇಕಾದ್ರೆ ಇಲ್ಲಿ ಐತೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗೋ ರೋಡಲ್ಲಿ ಇದಿತ್ತು ಅಂಗಡಿ. ಇಲ್ಲಿಗೆ ಬಂದು ಹೊಲಿಸ್ತಾ ಇದ್ದೀನಿ. ಚಪ್ಪಲಿ ಹೊಲ್ಸೋಣ ಅಂತ. ಅಣ್ಣ ಒಂದು 10 ನಿಮಿಷ ಲೇಟ್ ಆಗ್ತೈತೆ ಕಣಕ್ಕಂತೂ ಆಯಿತು ಅಂತ ಕೂತಿದ್ದೀನಿ. ಚಪ್ಪಲಿ ಹೊಲ್ಸ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದೆ. ಆಟೋಗಳೊಂದು ಟೌನ್ ಹಾಲಲ್ಲಿ ನಿಲ್ಲಿಸ್ತಾ ಇಲ್ಲ ಇವತ್ತು. ಎಲ್ಲ ಪೊಲೀಸ್ನವರೆಲ್ಲ ಇದ್ದರು. ಅದೇ ಅವಾಗಲೇ ಹೇಳಿದ್ನಲ್ಲ, ಹಂಗಾಗಿ ಎಲ್ಲ ಏನೋ ಮುಖ್ಯಮಂತ್ರಿ ಎಲ್ಲ ಬರ್ತಾರೆ, ಏನೋ ಆಸ್ಪತ್ರೆ ಫಂಕ್ಷನ್ ನಾಳೆ ಏನೋ ಎಲ್ಲ ಓಪನಿಂಗ್ ಐತೆ ಅಂದ್ಬಿಟ್ಟು ಬರ್ತಾರಂತೆ. ಹಂಗಾಗಿ ಅದು ನಮಗೆ ಗೊತ್ತಿರಲಿಲ್ಲ. ಆಟೋದವ್ರು ಹೇಳಿದ್ರು. ನಾವು ತಿರ್ಗಾ ನಾವಿರತ್ತವ ಒಂದಿಬ್ಬರು ಅಲ್ಲಿ ನಿಂತಿದ್ರು. ಅಕ್ಕ ಎಲ್ಲಿಗೆ ಹೋಗ್ಬೇಕು ಅಂದರು. ಇಂಥದಕ್ಕೆ ಹೋಗಬೇಕು ಅಂದೆ. ಸರಿ ಆಯ್ತಕ್ಕ, ನಾವು ಬರ್ತೀವಿ, ಮಾತಾಡ್ಬಿಟ್ಟು ಹೋಗೋಣ ಆಟೋದವ್ರಿಗೆ ಅಂದರು. ಸರಿ ಆಯಿತು ಅಂತೇಳಿ ಮೂವರು ಸೇರಿ 30 ರೂಪಾಯಿ ಕೊಟ್ವಿ. ಆಟೋದವ್ರು ತಗೊಂಬಂದು ನಮ್ಮ ಮನೆ ಹತ್ರನೇ ಬಿಟ್ಟರು. ನಾನು ಬಂದು ಹೆಂಗೋ ಮನೆ ಬಾಗಿಲಿಗೆ ಬಂದಲ್ಲ ಬಿಡು ಅಂದ್ಬಿಟ್ಟು ಸುಮ್ಮನೆ ಅದಿಲ್ಲ ಅಂದರೆ ನಡ್ಕೊಂಬರ್ಬೇಕಾಯಿತು. ಹೆಂಗೋ ಮನೆ ಬಾಗಿಲಿಗೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತಿದ್ದೆ. ಇವತ್ತು ಬೆಳಗಿಂದ ಒಂದು ಬೇಜಾರು. ಬೆಳಗಿಂದ ಅಂದರೆ ಒಂದು 2-3 ಬೇಜಾರಾದವು ಇವತ್ತು ನನಗೆ. 2 ಬೇಜಾರಾಯ್ತು ಇವತ್ತು. ಒಂದು, ನನ್ನ ಫ್ರೆಂಡು, ನಮ್ಮ ಅಮ್ಮವ್ರ ಮನೆಯಲ್ಲಿ ನನ್ನ ಫ್ರೆಂಡ್ ಪುಟ್ತಾಯಿ ಅಂತ, ಅವಳ ಹೆಸರೇ ಹೇಳ್ತೀನಿ ನಾನು. ಅವ್ರ ಯಜಮಾನ್ರು ತೀರೋದ್ರಂತೆ ಇವತ್ತು. ನಂಗೆ ತುಂಬ ಬೇಜಾರಾಯಿತು. ಯಾರೋ ಹೇಳಿದ್ರು. ವಿಷಯ ಗೊತ್ತಾದ್ಮೇಲೆ ತುಂಬ ಅಂದರೆ ಒಂಥರ ಆಯಿತು. ಆಮೇಲೆ ಕೆಲ್ಸಕ್ಕೆ ಹೋಗಬೇಕು ಅಂದ್ಕೊಂಡೆ. ಆದರೆ ನಾನು ಸ್ನಾನ ಬೇರೆ ಮಾಡಿದ್ದೆ. ಮತ್ತು ನಮ್ಮ ಅಮ್ಮವ್ರ ಊರಾಗೆ ದೇವಸ್ಥಾನ, ಉರ್ವಳಿಕನ ದೇವಸ್ಥಾನ, ತಾರೆ ಮರ ಎಲ್ಲ ಐತೆ. ಹಂಗಾಗಿ ನಾನು ಅಲ್ಲಿ ಓಡಾಡೋಕ್ಕಾಗಲ್ಲ. ಅದಕ್ಕೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಹೋಗಲಿಲ್ಲ, ಸುಮ್ಮನೆ ಆದೆ. ಆಮೇಲೆ ನನ್ನ ಫ್ರೆಂಡ್ ಒಬ್ಬಳು ಕ್ವಾರಾದಾಗವಳೆ, ತಾಯಿ ಅಂತ. ಅವಳು ಹೋಗಿದ್ಲಂತೆ. ಬೆಳಗ್ಗೆ ಫೋನ್ ಮಾಡಿದ್ದೆ. ಅವ್ರ ಅಣ್ಣ ಎತ್ತಿದ್ರು, ಅವ್ರ ಯಜಮಾನ್ರು. ಚಿನುಗ್ದಾಗ ಅವ್ರ ಅಕ್ಕ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಮತ್ತೆ ಈ ಕೆಲಸದಿಂದ ಬಂದು ಫೋನ್ ಮಾಡಿದೆ. ಆವಾಗ ಹೇಳಿದ್ಲು ಏನಾಯಿತು ಏನು ಅಂತೆಲ್ಲ ಕೇಳಿದೆ. ಆಮೇಲೆ ಏನೋ ಹಿಂಗೆ ಹೇಳಿದ್ಲು. ಆಮೇಲೆ ನನಗೆ ಯಾಕೋ ಸ್ವಲ್ಪ ಅಳು ಬಂದುಬಿಡ್ತು. ಅವಳ ಪರಿಸ್ಥಿತಿ ಜ್ಞಾಪಿಸ್ಕೊಂಡು ಬೇಜಾರಾಯಿತು. ಎಂಥವ್ರಿಗಾನಾಗಲಿ ನೋಡು, ಅವ್ರ ಮನೆಗೆ 2 ಫಂಕ್ಷನ್ಗೂ ಏನೋ ಹೋಗಿದ್ದೆ ನಾನು. ಆದರೆ ಕಷ್ಟಕ್ಕೆ ಹೋಗೋಕ್ಕಾಗಲಿಲ್ಲ ಅಂತ ಅದೊಂದು ಬೇಜಾರು. ಯಾಕೆಂದರೆ ನಮ್ಮ ಅಮ್ಮರವ್ರಿಗೆ ಬರೀ ದೇವಸ್ಥಾನಗಳಿವೆ. ಅದಕ್ಕೆ ನಾನು ಆ ರೋಡಾಗೆ ಹೋಗೋಕ್ಕೆ ಒಂಥರ ಭಯ ಆಗುತ್ತೆ ನಮಗೆ. ಅದಕ್ಕೆ ನಾನು ಹೋಗಲಿಲ್ಲ. ಹಂಗಾಗಿ ಅದೊಂದು ಬೇಜಾರಾಯಿತು ಬೆಳಗಿಂದ ನನಗೆ. ಅಯ್ಯೋ, ಸುಖದಲ್ಲಿ ಹೋಗಬಾರ್ದು ಮನುಷ್ಯ, ನಿಜವಾಗ್ಲೂ ಕಷ್ಟದಲ್ಲಿ ಹೋಗಬೇಕಿತ್ತು. ಆದರೆ ಏನು ಮಾಡೋದು, ನಾನು ಈ ಥರ ಆಗಿ ನಾನು ಹೋಗಲಿಲ್ಲ. ಯಾವತ್ತಾದ್ರು ಒಂದಿನ ಫ್ರೀಯಾಗಿದ್ದಾಗ ಮತ್ತು ಯಾವತ್ತಾರು ಹೋಗಿ ಒಂದಿನ ಮಾತಾಡ್ಸ್ಕೊಂಬರ್ಬೇಕು. ಯಾಕಂದರೆ ಫ್ರೆಂಡು ಆವಾಗವಾಗ ಫೋನ್ ಮಾಡೋಳು. ಬಟ್ ಯಾಕೋ ಇತ್ತೀಚೆಗೆ ಅವಳೇ ಒಂದು 2-3 ತಿಂಗಳಿಂದ ಅವಳು ಫೋನ್ ಮಾಡಲಿಲ್ಲ, ನಾನು ಮಾಡಲಿಲ್ಲ. ಹಂಗಾಗಿ ನಾನು ಇರಲಿಲ್ಲ. ಅದೊಂದು ಬೇಜಾರಿತ್ತು ಬೆಳಗಿಂದ. ಮತ್ತು ಇವತ್ತು ಬೆಳಗಿಂದಲೂ ಕೆಲಸ ಮಾಡ್ತಾಯಿದ್ದೆ. ಮಾಡಬೇಕಾದ್ರೆ ಸಂಜೆ 5:45 ಆಗಿತ್ತು. ಆವಾಗ ನಾನು ಮಾಡೋದು ಹೋಟ್ಲಲ್ಲಿ ಸಪ್ಲೈ ಕೆಲಸ ನಾನು ಮಾಡೋ ಸಪ್ಲೈ ಕೆಲಸ. ಅದರಲ್ಲಿ ನಾವು ಕಸ್ಟಮರ್ ಬಂದರೆ ಅವ್ರ ಹತ್ರ ಏನು ಬೇಕು ಅಂತ ಕೇಳಿ ಹೋಗಿ ಕ್ಯಾಶಿಯರ್ ಹತ್ರ ಅದನ್ನು ಬರೆಸಿ ಟೋಕನ್ ತಗೊಂಡೋಗಿ ಕೌಂಟ್ರಿಗೆ ಕೊಟ್ಟರೆ ನಮಗೆ ಅವ್ರು ಐಟಮ್ ಹಾಕ್ಕೊಡ್ತಾರೆ. ನಾವು ಅದನ್ನು ತಗೊಂಡು ಕಸ್ಟಮರಿಗೆ ಕೊಡಬೇಕು. ಪಟ್ಟಂತ ಹೋಗಿ ಕಸ್ಟಮರ್ ಹೇಳಿದ ತಕ್ಷಣ ನಾವು ಫ್ರೀ ಇದ್ದಾಗ, ಅಂದರೆ ಜನ ರಶ್ ಇಲ್ದಂಗೆ ಇದ್ದಾಗ ಬೇಕಾದರೆ ಹಾಕ್ಕೊಡ್ತಾರೆ, ತಗೊಂಡೋಗಿ ಕೊಡ್ಬೋದು. ಆದರೆ ಜನ ರಶ್ ಇದ್ದಾಗ ನಾವು ಟೋಕನ್ ಬರೆಸೇ ಕೊಡಬೇಕು. ಯಾಕೆ ಗೊತ್ತಾ, ಒಬ್ಬೊಬ್ಬರು ಇರ್ತಾರೆ ಯಾಮಾರಿಸು. ಆಮೇಲೆ ನಮಗೆ ಅದು ಗೊತ್ತಾಗಲ್ಲ. ಆಮೇಲೆ ಯಾಕೆ ಬೇಕಪ್ಪ, ಆಮೇಲೆ ಒಂದು ಮಿಸ್ ಆದ್ರೂ ಪಾಪ, ಇವಾಗ ಒಂದು ಮಿಸ್ ಆದ್ರೂ ನನ್ನ ಮನಸ್ಸಿಗೆ ಸಮಾಧಾನ ಆಗೋಲ್ಲ. ಅದಕ್ಕೆ ನಾನು ಸರೋಗಲ್ಲ ಅಂದ್ಬಿಟ್ಟು ಕ್ಯಾಶ್ ಹತ್ರ ಹೋಗಿ ಬರೆಸಿ ಕೊಟ್ಬಿಟ್ಟು ಟೋಕನ್ ಕೊಟ್ಟು ನಾವು ಒಳಗಡೆ ಕೌಂಟ್ರಲ್ಲಿ ಇಸ್ಕೊಂಬರ್ಬೇಕು. ಅದನ್ನು ತಗೊಂಡು ಕಸ್ಟಮರಿಗೆ ಕೊಡಬೇಕು. ನಾನು ಅದೇ ಡೈಲಿ ಹಂಗೆ ಮಾಡ್ತಾಯಿದ್ದೆ. ಇವತ್ತು ನಾನು ತೀರಾ ಸಂಜೆ ಒಂದು 5:45 ಅನಿಸುತ್ತೆ, ಆ ಟೈಮ್ ಒಂದು 5 ಗಂಟೆ 5:15 ಅನಿಸುತ್ತೆ. ಆವಾಗ
ಬಂದರು ಟೇಬಲ್ಗೆ. ನಾನು ಕೇಳಿದೆ. ಅವರು ಎರಡು ಸ್ಪೆಷಲ್ ಬೇಳೆಭಾತು ಮತ್ತು ಒಂದು 2 ಪ್ಲೇಟ್ ಚಪಾತಿ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಹೋಗಿ ಕ್ಯಾಶಿಯರ್ ಹತ್ರ ಬರೆಸ್ತಿದ್ದೆ. ಬರೆಸ್ಬೇಕಾದ್ರೆ ಕ್ಯಾಶಿಯರ್ಗೆ ನಾನು 2 ಬೇಳೆಭಾತು 2 ಪ್ಲೇಟ್ ಚಪಾತಿ ಅಂತ ನಾನು ಹೇಳ್ತಾನೆ ಇದ್ದೆ. ಆ ಯಪ್ಪ ಸ್ವಲ್ಪ ಅತ್ತ ಮಾತಾಡ್ಕೊಂಡು ಕೂತ್ಕೊಬಿಟ್ರೆ ನಾವೇನು ಹೇಳ್ತೀವಿ ಅಂತ ಕರೆಕ್ಟಾಗಿ ಬರೆಯಲ್ಲ. ಆಮೇಲೆ ತಿರ್ಗಿ ಇನ್ನೊಂದ್ಸಲಿ ಕರೆದು ಕೇಳೋದು, ನೀನು ಇದನ್ನ ಹೇಳೇ ಇಲ್ಲ ಅನ್ನೋದು. 10 ಸತಿ ಹೇಳಿದ್ರು ಅವ ಅದೇನು ಕಿವಿಯಾಗ ಕೇಳಿಸ್ತೈತೆ ಹೆಂಗೋ ನನಗೆ ಗೊತ್ತಿಲ್ಲ. ಆಮೇಲೆ ಅವ್ರು ಯಾರೋ ನಾನು ಬರೆಸ್ಬೇಕಾದ್ರೆ ಯಾರೋ ಒಬ್ಬರು ಮಾತಾಡಿಸ್ಬಿಟ್ರು. ಅಲ್ಲಿ ಟೀ ಕುಡಿಯೋಕ್ಕೆ ಅದಕ್ಕೆ ಇದಕ್ಕೆ ಬರ್ತಿರ್ತಾರಲ್ವ, ಅವರು ಮಧ್ಯದಾಗ ಬಂದು ಮಾತಾಡಿಸ್ಬಿಡ್ತಾರೆ. ಆ ಯಪ್ಪ ನಮ್ಮ ಕಡೆ ನಾವು ಏನು ಹೇಳ್ತೀವಿ ಅನ್ನೋದು ಮರ್ತು ಬಿಡ್ತೈತೆ. ಆಮೇಲೆ ಅವ್ರ ಕಡೆ ಮಾತಿಗೆ ನಿಂತ್ಕೊಂಡು ಬರೀ ಮಾತಾಡೋದೇ ಜಾಸ್ತಿ ಆ ಯಪ್ಪ. ಆಮೇಲೆ ನಾನು ಬರ್ಸಿದ್ದೀನಿ. ಆ ಯಪ್ಪ 1 ಬರ್ದೈತೆ 2 ಬರ್ದಿಲ್ಲ. ಬೇಳೆಭಾತು 2 ಬರ್ಸಿದ್ದೀನಿ. ಆ ಯಪ್ಪ 1 ಬರೆದ್ಬಿಟ್ಟು ಅದನ್ನು ನಂಗೆ ಟೋಕನ್ ಬರ್ಕೊಡ್ತು. ಆಮೇಲೆ ನಾನೇನು ಮಾಡಿದೆ, ನಂಗೆ ಅದು ಬರೆಯೋಕ್ಕೆ ಬರಲ್ವಲ್ಲ, ಹಂಗಾಗಿ ನಾನು ನೋಡಲಿಲ್ಲ 2 ಬರ್ದೈತೆ ಅಂದ್ಕೊಂಡು ನಾನು ಹೋಗಿ 2 ಪ್ಲೇಟ್ ಚಪಾತಿ 2 ಬೇಳೆಭಾತು ಬರ್ಕೊಟ್ಟೈತೆ ಅಂತ ನಾನು ಹೋಗಿ ಕೌಂಟ್ರಲ್ಲಿ ಕೊಟ್ಟೆ. ಕೌಂಟ್ರಲ್ಲಿ ಒಬ್ಬಳ ಅಮ್ಮ ಅವಳ ಬಗ್ಗೆ ಮುಂದಕ್ಕೆ ನಾನು ಹೇಳ್ತಾ ಹೋಗ್ತೀನಿ. ಏನು ಅಂದರೆ ಸ್ವಲ್ಪ ಕಿರಿಕು ಅಷ್ಟೇ ಆ ಯಮ್ಮಂದು. ಆಮೇಲೆ ನಾನು ಅದನ್ನು ಕೊಟ್ಟೆ. ಆ ಯಮ್ಮ ನೋಡಿ 2 ಬೇಳೆಭಾತು ಅಂದೆ. ಇಲ್ಲ 1 ಐತೆ ಅಂದ್ಲು. ನಾನೇನಂದೆ, ಇಲ್ಲ ನಾನು 2 ಹೇಳಿದ್ದೆ, ಮಣ್ಣೆಲ್ಲ 1 ಬರ್ಕೊಟ್ಟಿರಬೇಕು ಅಂತ ಅಂದೆ. ಅದನ್ನು 2 ಬೇಳೆಭಾತು ಅಂತ ಹೋಗಿ ಒಳಗಡೆ ಹೇಳವಳೆ. ಅವರು ಮಾಡಿಕೊಟ್ರು ಭಟ್ರು ಒಳಗಡೆ. ನಾನು ತಗೊಂಡೋಗಿ ಅದನ್ನು ಅಲ್ಲೇನು ಮಾತಾಡಿಲ್ಲ ಆ ಯಮ್ಮ, ಮಾತಾಡಿಲ್ಲ. ಆಮೇಲೆ ಒಳಗಡೆಗೆ ಅದೇನು ಮಾತಾಡ್ಕೊಂಡ್ರೋ ಅದು ನಮಗೆ ಗೊತ್ತಿಲ್ಲ. ಭಟ್ರು ಕೂಡ ಹತ್ರ ಅದೇನು ಹೇಳಿದ್ಲು ಅದೇನು ಕಥೆನೋ ಅದು ನನಗೆ ಗೊತ್ತಿಲ್ಲ, ಆ ತಾಯಿಗೆ ಗೊತ್ತು. ಅದನ್ನು ನಾನೇನು ಮಾಡಿದೆ, ಕೊಟ್ಟಳು. ನಾನು ತಗೊಂಡೋಗಿ ಕಸ್ಟಮರಿಗೆ ಕೊಟ್ಟೆ. ಅವ್ರದ್ದು ಇನ್ನೇನು ಬಿಲ್ ಹಾಕಿಸೋ ಟೈಮು. ಬಿಲ್ಲು ಹಾಕ್ಸ್ಬೇಕಾಗಿತ್ತು. ಅವ್ರು ಇನ್ನೂ ಊಟ ಮಾಡ್ತಾಯಿದ್ರು. ನಾನು ಇನ್ನೊಂದು ಬರೆಸ್ಬೇಕಾಗಿತ್ತು. ಅಷ್ಟೊತ್ತಿಗೆ ನಾನು ಬಂದು ಕ್ಯಾಶಿಯರ್ ಹತ್ರ ಹೇಳ್ತಾಯಿದ್ಲ ಯಮ್ಮ. ಅದನ್ನು ನಾನು ಕೊಟ್ಟಿರೋ ಟೋಕನ್ನ ಹಂಗೆ ಮಡಿಕೊಂಡು ಬಂದು ಕ್ಯಾಶಿಯರ್ ಹತ್ರ ಹೇಳ್ತಾಯಿದ್ಲು. ನೀವು ಎಷ್ಟು ಬರೆದಿದ್ದೀರಾ ಬೇಳೆಭಾತು? ಆ ಯಮ್ಮ 2 ತಗೊಂಡೋದ್ಲು, ನೀವು 1 ಬರೆದಿದ್ದೀರಾ ಅಂತ ಅಂದ್ಲು. ನಾನು ಅದೇ ಟೈಮ್ಗೆ ಹೋದೆ ಅಲ್ಲಿಗೆ ಕ್ಯಾಶ್ ಹತ್ರ. ಹೋಗ್ಬಿಟ್ಟು ಏನೋ ಬಿಲ್ ಹಾಕ್ಸೋಕ್ಕೋ ಇಲ್ಲ ಏನಕ್ಕೋ ಹೋದೆ. ನಾನು ಹೋದರೆ ಹೇಳ್ತಾಯಿದ್ಲು. ಆ ಯಪ್ಪ ನನಗೆ ಕೇಳ್ತು, ಏನಮ್ಮ 1 ಬರ್ಸಿದ್ದೀಯ 2 ಕೊಟ್ಟಿದ್ದೀಯ ಅಂತ. ನಾನು ಅಂದೆ, ಅಣ್ಣ ನಾನು 2 ಬೇಳೆಭಾತು 2 ಚಪಾತಿ ಹೇಳಿದ್ದು, ನೀವು ಅಷ್ಟೊತ್ತಿಗೆ ಯಾರೋ ಇಲ್ಲಿ ಬಂದರು ಅಂತ ಹೇಳ್ಬಿಟ್ಟು ನೀವು ಬರೀಲಿಲ್ಲ ಅಣ್ಣ, ಬೇರೆ ಕಡೆ ಮಾತಾಡ್ಕೊಂಡು ನೀವು 1 ಬರ್ಕೊಟ್ಟಿದ್ದು ಅಂತ ನಾನು ಅಂದೆ. ಆ ಯಮ್ಮನಿಗೆ ಹೋಗು ಹೆಂಗನ ಮಾಡ್ಕೊ ಹೋಗ್ರಿ ಅಂತ ಅಂತಿದ್ದ. ಆಮೇಲೆ ನಾನು ಹಂಗೆಲ್ಲ ಮೋಸ ಮಾಡಲ್ಲ, ಅದನ್ನು ತಂದಿಲ್ತು. ಆಮೇಲೆ ಅಲ್ಲಿಗೆ ಇನ್ನೊಬ್ರು ಯಾರೋ ಬಂದು ಅವ್ರು ಹಿಂಗೆ ಮಾತಾಡಬೇಕಾದ್ರೆ ಏನೋ ಅವ್ರ ಪಾಡ್ಗೆ ಅವ್ರು ಮಾತಾಡ್ಕೊಂಡ್ರು. ನಾನು ಅಂದೆ, ಆ ಯಮ್ಮ ಇಲ್ಲಿ ತಂದು ತೋರಿಸೋ ಅಂಥದ್ದೇನಿತ್ತು ಟೋಕನ್ನು ಅಲ್ವಾ, ಇಲ್ಲಿ ಕ್ಯಾಶ್ ಹತ್ರ ತಂದು ತೋರಿಸೋ ಅಂಥದ್ದು ಏನಣ್ಣ ಇತ್ತು. ನಾನು ಇವಾಗ ಅಕಸ್ಮಾತ್ ಅವರು ಕಸ್ಟಮರ್ ತಿಂದಿರೋದಾದ್ರೂ ಗೊತ್ತಾಗುತ್ತೆ ತಾನೇ. ಈಗ ಅವ್ರು ಬಂದು ಹೇಳ್ತಾ ಇರಲಿಲ್ವಾ, ನಾನೇನಾದರೂ ಇವಾಗ ನಾವೇನಾದರೂ 1 ಹೆಚ್ಚಿಗೆ ಕೊಟ್ಟರು ಅವರೇ ಬಂದು ಹೇಳ್ತಾರೆ ಒಬ್ಬೊಬ್ಬರು, ಪಾಪ ಈ ಥರ ಕೊಟ್ಟವ್ರೆ ಅದನ್ನು ಸೇರಿಸ್ರಿ ಅಂತ ಹೇಳ್ತಾರೆ ಅವ್ರು. ನಾವು ಮರ್ತಿದ್ರು ಅವ್ರು ಹೇಳ್ತಾರೆ. ಅಂಥದ್ದು ನಾನು ಮೋಸ ಮಾಡಿಬಿಡ್ತೀನ? ನಾವು ತಿರ್ಕೊಂಡು ತಿಂದ್ಬಿಡ್ತೀನಿ. ನಾನು ಯಾರಿಗೂ ಮೋಸ ಮಾಡೋ ಅಭ್ಯಾಸ ಇಲ್ಲ. ನಮ್ಮ ಅಪ್ಪ ನಮ್ಮಮ್ಮ ಅದನ್ನು ನನಗೆ ಕಲಿಸಿಲ್ಲ. ನಾನೇನು ಒಂದು ಬೇಳೆಭಾತು ಆ ಯಮ್ಮ ತಂದು ಇಲ್ಲಿ ತೋರಿಸೋ ಅಂಥದ್ದೇನು ಇಷ್ಟು ಡಸ್ಟ್ಬಿನಿಂದ ತಗೊಂಬಂದು ಇಲ್ಲಿ ತೋರಿಸೇವಳೆ ಟೋಕನ್ ಹಂಗೆ ಹಿಂಗೆ ಅಂತ ನಾನು ಸ್ವಲ್ಪ ಬೇಜಾರಾಯಿತು ನನಗೆ. ಯಾಕಂದರೆ ಆ ಯಮ್ಮನ ಉದ್ದೇಶ ಏನು ಗೊತ್ತಾ, ಎಲ್ಲೋ ಒಂದು ಬೇಳೆಭಾತಿನ ದುಡ್ಡು ಇವಳು ಇಸ್ಕೊಂಬಿಟ್ಟವಳೆ, ಇವಳು ತಗೊಬಿಡ್ತಾಳೆ ಅಂತ ಆ ಯಮ್ಮ ಆ ಯಮ್ಮ ಹಂಗೆ ಅನ್ಕೊಂಬೋದು. ಆ ಯಮ್ಮ ಅನ್ಕೊತಾಳೆ. ಆ ಯಮ್ಮ ಅನ್ಕೊಳೋದಕ್ಕೇನು ಕಮ್ಮಿ ಇಲ್ಲ. ಆಮೇಲೆ ನಾನು ಅದನ್ನು ನಾನು ಹೇಳಿದೆ. ಯಪ್ಪ ಅಲ್ಲಮ್ಮ ನೀನು 2 ಬರ್ಸಿದ್ದೀಯ ನಾನು ಅಂದೆ. ನಾನು 2 ಬರ್ಸಿರೋದು 2 ಅಣ್ಣ, 2 ಪ್ಲೇಟ್ ಚಪಾತಿ 2 ಬೇಳೆಭಾತು ನಾನು ಬರ್ಸಿರೋದು ನಿಜ. ನಾನು 1 ಬರ್ಸಿಲ್ಲ, ನೀನು ಬರ್ಕೊಂಡು. ಆ ಯಪ್ಪ ಬಾಯೇ ಕೊಡಲ್ಲ ಕ್ಯಾಶಿಯರು. ಅವ್ರು ಒಂಥರ ಹಂಗೆ ಮಾತು ಜಾಸ್ತಿ ಆ ಯಪ್ಪಂದು. ಯಾರಿಗೂ ಬಾಯಿ ಕೊಡಲ್ಲ. ಆ ಯಪ್ಪಂಗೆ ಬಾಯೇ ಕೊಡೋಕ್ಕಾಗಲ್ಲ ನಿಜವಾಗ್ಲೂ. ಅಷ್ಟು ಒಂದು ಬೇಜಾರಾಗೋಯ್ತು ನನಗೆ. ಆ ಯಪ್ಪನ ಮೇಲೂ ಸ್ವಲ್ಪ ಬೇಜಾರಾಯಿತು. ಯಾಕಂದರೆ ಹಿಂದೆ ಮುಂದೆ ಎಲ್ಲ ಯೋಚನೆ ಮಾಡಿ ಹಿಂದೆ ಮುಂದೆ ತಿಳ್ಕೊಂಡು ಒಬ್ಬರ ಬಗ್ಗೆ ಮಾತಾಡಬೇಕಲ್ವ ಕ್ಯಾಶಿಯರೂ. ಆ ಯಪ್ಪನೂ ಹಂಗೆ ಅಂದ್ಬಿಟ್ಟ, ಏನೋ ಇಸ್ಕೊಂಬಿಟ್ಟೈತಿ ಅಮ್ಮ ಅಂತ. ಆಮೇಲೆ ನಾನು ಕಸ್ಟಮರು ಬಂದು ಆಮೇಲೆ ತಿರುಗಿ ಎಲ್ಲ ಹಾಕಿಸ್ದೆ. ಬಿಲ್ ತಗೊಂಡೋಗಿ ಕೊಟ್ಟೆ ನಾನು. ಅವರು ಕೊಟ್ಟು ನನಗೆ ಯಾಕೋ ಇವತ್ತು ಅವರಿಬ್ಬರು ಮಾಡಿದ್ದು ನೋಡಿಬಿಟ್ಟು ತುಂಬ ಬೇಜಾರಾಗೋಯ್ತು ನನಗೆ. ಬೇಜಾರಾಗ್ಬಿಟ್ಟು ಕಸ್ಟಮರ್ ಎದುರಿಗೆ ಸ್ವಲ್ಪ ನಾನು ಜೋರಾಗೆ ಮಾತಾಡಿದೆ. ನಾನು ತಿರ್ಕೊಂಡು ತಿಂದುಬಿಡ್ತೀವಿ, ನಾವು ಹಂಗೆಲ್ಲ ಕಲ್ತಿಲ್ಲ, ನಾವೇನಾದರೂ ಹೆಂಗೇನು ಬಿಲ್ಡಿಂಗ್ ಕಟ್ತೀವ ಹೋಗಿ, ನಮ್ಗೇನು ಬೇಕಾಗೈತೆ, ನಮ್ಗೆ ಓನರ್ ಕೊಡೋ ಸಂಬಳನೇ ಸಾಕು ಅಂತ ನಾನು ಅಂದೆ. ನನ್ನ ಪಾಡಿಗೆ ನಾನು ಯಾಕೋ ಇವತ್ತು ಅಲ್ಲಿ ಅನ್ನಪೂರ್ಣೇಶ್ವರಿ
ಸ್ಟೋರಿ ಫೋಟೋ ತಗ್ಲಾಕವ್ರೆ. ನನಗೆ ಆ ಫೋಟೋ ನೋಡಿಬಿಟ್ಟೆ ಇವತ್ತು ಹತ್ಬಿಟ್ಟಿದ್ದೀನಿ ನಿಜವಾಗ್ಲೂ. ಯಾಕೆ ಅಂದರೆ ಎಲ್ಲ ಬರೀ ಇಂಥವ್ರೇನೆ. ನಾವು ಎಲ್ಲೇ ಕೆಲಸ ಮಾಡೋಕ್ಕೆ ಹೋಗಲಿ ನಿಜವಾಗ್ಲೂ ನಿಯತ್ತಿಗೆ ಕಾಲನೇ ಅಲ್ವ ಇದು? ಒಳ್ಳೆತನಕ್ಕೆ ಬೆಲೆನೇ ಇಲ್ವ ಇಲ್ಲಿ? ಮೋಸ ಮಾಡೋರಿಗೆ, ಸುಳ್ಳು ಹೇಳೋರಿಗೆ, ಬಗೀಟ್ ಹಿಡಿಯೋರಿಗೆ, ಆಮೇಲೆ ನಿಜವಾಗ್ಲೂ ಹೇಳ್ಬೇಕು ಅಂದರೆ ತಿಪ್ಪೆ ಸಾರಿಸ್ಕೊಂಡು ತಿರುಗೋರಿಗೆ ಕಾಲನ ಇದು? ಕೆಲ್ಸದ ಹತ್ರ ಹೆಂಗೆ ಅಂದರೆ, ನಾನೀಗ ಹೇಳ್ತೀನಿ ಆ ಯಮ್ಮನ ಬಗ್ಗೆ. ಕೌಂಟ್ರಲ್ಲಿ ಟೋಕನ್ ಕೊಟ್ಟೆ ಅಂತ ಹೇಳಿದ್ನಲ್ಲ ಆ ಯಮ್ಮ ಹೆಂಗೆ ಅಂದರೆ, ಯಾರನ್ನು ಯಾವಾಗ ಕಿರಿಕ್ ಮಾಡಿ ಓಡಿಸ್ಲಿ, ಇವ್ರು ಯಾವಾಗ ಕೆಲಸ ಬಿಟ್ಟೋದ್ರು ಸಾಕಪ್ಪ, ಅವ್ರ ಕೆಲಸ ಬಿಟ್ಟೋದ್ರು ಸಾಕಪ್ಪ ಅನ್ನೋ ಥರ ಒಂಥರ ದರ್ಪ ಮಾಡ್ತಾಳೆ. ಆಮೇಲೆ ನಾನು ಕೌಂಟ್ರಿಗೆ ಹೋದರೆ ಈಚೆ ಕಡೆ ನಿಂತ್ಕೊಂಡ್ರೆ ಕರೆಕ್ಟಾಗಿ ಹಾಕ್ಕೊಡಲ್ಲ. ಆಮೇಲೆ ಹಿಂದಿ ಹುಡುಗರು ಅವ್ರು ಮಾಡ್ತಿರ್ತಾರೆ ಅವ್ರ ಪಾಡ್ಗೆ ಅವ್ರ ಕೆಲಸನ, ಅವ್ರಿಗೆಲ್ಲ ಹೇಳ್ಕೊಡೋದು, ಬಂದು ಹಾಕ್ಕೊಂಡು ಹೋಗಿ ಕೇಳು, ಬಂದು ಹಾಕ್ಕೊಂಡು ಹೋಗಿ ಕೇಳು ಭಯ್ಯ ಅಂತ ಅವ್ರಿಗೆಲ್ಲ ಹೇಳ್ಕೊಡೋದು, ಈ ಥರ ಮಾಡೋದು. ಆಮೇಲೆ ನಾವೇನಾದರೂ ಊಟ ಹಾಕ್ಕೊಂಡು ತಿನ್ನೋಕೆ ಹೋದರೆ, ಆಮೇಲೆ ನಾನು ಇನ್ನೂ ಒಂದು ಬೆಳಗಿಂದ ಇವತ್ತು ಊಟ ತಿಂದಿಲ್ಲ ನಾನು. ನನಗೆ ಊಟನೂ ತಿನ್ನೋಕ್ಕಾಗ್ತಿಲ್ಲ. ಆಮೇಲೆ ನನಗೆ ಹುಷಾರಿಲ್ಲ, ನೆಗಡಿ, ತಲೆನೋವು, ಕೆಮ್ಮು, ನನಗೆ ಆಗ್ತಿಲ್ಲ. 4 ದಿನದಿಂದ ರಜಾ ಹಾಕೋಣ ಅಂದರೆ ಮುಂದಿನ ವಾರ ಸಂಘ ಕಟ್ಟಬೇಕು. ಅದಕ್ಕೆ ನಾನು ರಜಾ ಹಾಕೋದು ಬೇಡಪ್ಪ ಅಂತ ಹೇಳಿ ಒದ್ದಾಡ್ಕೊಂಡು ಹೆಂಗೋ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಸ್ನಾನ ಬೇರೆ ಮಾಡೋಗಿದ್ದೆ, ನನಗೆ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಅಂಥದ್ರಲ್ಲೂ ನಾನು ಒದ್ದಾಡ್ಕೊಂಡು ಹೆಂಗೋ ನಮ್ಮ ಪಾಡಿಗೆ ನಮ್ಮ ಕಷ್ಟನ ಸುಖನ ನಾವು ಅನುಭವಿಸ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಬರಬೇಕಾದ್ರೆ, ನಿಮ್ಮಂಥವರೆಲ್ಲ ಏನು ಇಂಥವರೆಲ್ಲ ಒಬ್ಬೊಬ್ರು ಇರ್ತಾರೆ ಶಕುನಿ ಅಂತ ಮುಂಡ್ಯರು. ಇಂಥವ್ರಿಗೆ ಮಂದ್ರೆ ಇದ್ರಂತೆ ಅವಾಗ. ಈಗಿನ ಕಾಲದಲ್ಲಿ ಒಬ್ಬರು ಮಂದ್ರೆ ಇದ್ರು ಅವಾಗ ರಾಮಾಯಣದಲ್ಲಿ. ಈ ಕಲಿಯುಗದಲ್ಲಿ ಇಂಥ ಮಂದ್ರದಿರು ಸಾವಿರಾರು ಜನ ಆಗೋಗ್ಬಿಟ್ಟವ್ರೆ ನಿಜವಾಗ್ಲೂ. ಎಲ್ಲೇ ಕೆಲ್ಸಕ್ಕೆ ಹೋಗು ಇಂಥವ್ರೆಲ್ಲ ಇರ್ತಾರೆ ಒಬ್ಬೊಬ್ಬರು. ನಾನು ಆದರೂ ಹೆದ್ರ್ಕೊಳ್ಳಲ್ಲ, ಆದರೂ ಕೆಲಸ ನಾನು ಬಿಡಲ್ಲ. ಯಾಕೆ ಗೊತ್ತಾ? ನನಗೆ ಕೆಲಸ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಅದು ಕೆಲಸ ನಾನು ಬಿಡಲ್ಲ. ನಾನು ಅಂದ್ಕೊಂಬಿಟ್ಟೆ, ನಾನು 2-3 ತಾವು ನನಗೆ ಇದೇ ಥರ ಅವಮಾನ ಆಗೋಗ್ಬಿಟ್ಟೈತೆ. ಮಂಡು ಬಿದ್ದೊಳಂಗೆ ಇದ್ಬಿಡ್ಬೇಕು ಕೆಲಸದ ಹತ್ರ ನಿಜವಾಗ್ಲೂ. ಯಾವತ್ತೂ ಅವ್ರು ಎದುರಿಸ್ತಾರೆ ಅಂತ ನಾವು ಹೆದ್ರ್ಕೊಳಕ್ಕೆ ಹೋಗ್ಬಾರ್ದು. ಆಮೇಲೆ ನಾನು ಕೌಂಟ್ರಲ್ಲಿ ಏನಾದರೂ ಅಡುಗೆ ಊಟ ಹಾಕ್ಕೊಳಕ್ಕೆ ಹೋದರೆ ಅದನ್ನ ಹಾಕ್ಕೋಬೇಡ, ಇದನ್ನ ಹಾಕ್ಕೋಬೇಡ, ಆಮೇಲೆ ದೂರ ನೋಡೋದು, ಆಮೇಲೆ ನಾಯಿಗೆ ಗದ್ರೋದು ಎಲ್ಲ ಮಾಡ್ತಾಳೆ ಅಮ್ಮ. ಆ ಯಮ್ಮನ ಹೆಸ್ರು, ಆ ಯಮ್ಮನೂರು ನಾನು ಹೇಳೋಕ್ಕೆ ಇಷ್ಟನೂ ಪಡಲ್ಲ. ಅವಳ ಹೆಸ್ರು ಹೇಳೋಕ್ಕೂ ನನಗೆ ಇಷ್ಟನೂ ಇಲ್ಲ, ನಾನು ಹೇಳೋದು ಇಲ್ಲ. ಆ ಯಮ್ಮ ಆಮೇಲೆ ಕೌಂಟ್ರಿಗೆ ಹೋದರೆ ನಾಯಿಗೆ ಗದ್ರೋದು, ಹೆಂಗಸ್ರು ಕಂಡುಬಿಟ್ರೆ ಆ ಯಮ್ಮಗೆ ಅದು ಹೆಂಗಾಗುತ್ತೋ ನನಗೆ ಗೊತ್ತಿಲ್ಲ. ಆಮೇಲೆ ಕಿರಿಕ್ ಮಾಡೋದು, ಆಮೇಲೆ ಏನೋ ನನ್ನದೇ ಅಧಿಕಾರನೇನೋ, ನಾನೇ ಕೆಲಸ ಮಾಡೋದು, ಇನ್ಯಾರೂ ಇಲ್ಲಿ ಕೆಲಸ ಮಾಡಲ್ಲ, ನನ್ನ ಥರ ಕೆಲಸ ಯಾರೂ ಮಾಡೋದೇ ಇಲ್ವೇನೋ ಅನ್ನೋ ಥರ ಮೆರೆಯೋದು. ಆಮೇಲೆ ದುರಾಂಕಾರಗಳು ತೋರಿಸೋದು, ದೌಲತ್ತು ತೋರಿಸೋದು, ಒಬ್ಬರನ್ನ ನಾವು ಮುಂದೆ ಬರ್ತಿದ್ರೆ ನಮ್ಮ ಹಿಂದೆ ನಿಂತ್ಕೊಂಡು ಆಡ್ಕೊಂಡು ನಗೋದು. ಆಮೇಲೆ ಅಲ್ಲಿ ಕೆಲಸ ಮಾಡೋ ಪಾಪ ಹಿಂದಿ ಹುಡುಗರು ಅವರು ಬಂದು ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆಲ್ಲ ಹೇಳ್ಕೊಡೋದು, ಈ ಥರ ಎಲ್ಲ ಒಂದು. ಆಮೇಲೆ ಹಾಕ್ಕೊಡ್ಬೇಡ್ರಿ ಅನ್ನೋದು. ಆಮೇಲೆ ಏನೋ ಒಂಥರ ಆ ಯಮ್ಮಂದು ಅಧಿಕಾರ. ಆಮೇಲೆ ಆ ಯಮ್ಮನಿಗೆ ಏನಾನ ಹೋಟ್ಲಿನ ಡಿಪಾರ್ಟ್ಮೆಂಟ್ ಎಲ್ಲ ಪೂರ್ತಿ ಆ ಯಮ್ಮನಿಗೆ ಬರ್ಕೊಟ್ಟು, ನಾನೇ ಹೋಟ್ಲ್ ಓನರು ತುಂಬ ಅಂದ್ರೆ ತುಂಬ ಒಳ್ಳೆಯವರು. ಅಂಥ ಅಂಥ ಅಲ್ಲಿ ಕೆಲಸ ಮಾಡೋ ಅಂಥವ್ರು ಇಂಥವ್ರು ಒಬ್ಬೊಬ್ಬರು ಸೇರ್ಕೊಂಡಿರ್ತಾರೆ ನಿಜವಾಗ್ಲೂ. ಎಲ್ಲೋ ಇರ್ತಾರೆ ಓನರ್ಗಳು, ಸಂಬಳ ಕೊಡೋರು ಎಲ್ಲೋ ಇರ್ತಾರೆ. ಈ ಕೆಲಸ ಮಾಡೋಕ್ಕೆ ಬರೋರ್ದೇ ಎಲ್ಲಿಂದ ಎಲ್ಲಿಗೆ ಹೋಗು, ನಾವೆಲ್ಲೇ ಕೆಲಸ ಮಾಡೋಕ್ಕೆ ಹೋಗು, ಓನರ್ ಏನೂ ಮಾತಾಡಲ್ಲ. ಓನರ್ ಮಾತ್ರ ಎಲ್ಲಿಂದ ಎಲ್ಲಿಗೆ ಹೋಗು ಮಾತಾಡಲ್ಲ. ಯಾಕಂದರೆ ಅವ್ರಿಗೆ ಕೆಲಸ ಆಗಬೇಕು. ಯಾರೋ ಬಂದು ಅವ್ರು ಸಂಬಳ ಕೊಡ್ತಾರೆ, ನಮ್ಮ ಕಷ್ಟಗಳು ನೋಡ್ಕೊಂಡು ಅವ್ರು ಸೇರಿಸ್ಕೊಂಡಿರ್ತಾರೆ, ಅವ್ರು ಸಂಬಳ ಕೊಡೋರು ಅವರು. ಇವ್ರಿಗೇನು ಹೊಟ್ಟೆ ಉರಿ ಅಂದರೆ, ಇವ್ರಿಗೊಂಥರ ಹೊಟ್ಟೆ ಉರಿಗಳು. ಆಮೇಲೆ ಯಾರನ್ನ ತಿಂದರೆ ಉಂಡ್ರೆ ಸಹಿಸಲ್ಲ, ಈ ಥರ ಒಂದು ಬುದ್ಧಿ ಆ ಅಮ್ಮಂದು. ಆಮೇಲೆ ಅಲ್ಲಿ ಆ ಥರ ಹೇಳ್ಬಿಟ್ಟು ಸುಮಾರು ದಿನ ನಾಯಿ ಗದ್ರವಳೆ. ನಾನು ಸುಮ್ಮನೆ ಇದ್ದೀನಿ, ನಾನು ಏನೂ ಮಾತಾಡಿಲ್ಲ ಆ ಅಮ್ಮನಿಗೆ. ನಾನು ತಿರುಗಿ ಬಿದ್ದರೆ ಆ ಅಮ್ಮಂಗೆ ಸೊರೋಗಲ್ಲ. ನಾನು ಏನು ಗೊತ್ತಾ, ಆಮೇಲೆ ಏನೇನೋ ಮಾತಾಡೋದು, ಏನೇನೋ ಗೊಣಗಾಡೋದು. ಮೊನ್ನೆ ದಿವಸ ನಾನು ಕೆಲಸ ಮಾಡಬೇಕಾದ್ರೆ ನಾನು ಸ್ವಲ್ಪ ಯಾರೋ ಅಮ್ಮಂಗೆ ಏನೋ ಹೇಳ್ದೆ. ಅವಳ ಫ್ರೆಂಡ್ ಅಂತ ಆಯಮ್ಮ ಇನ್ನೊಬ್ಳು ಹಿಂದ್ಗಡೆ ತೊಳೆಯೋಕ್ಕೆ ಬರ್ತಾಳೆ. ಆ ಅಮ್ಮ ಏನೋ ಹೇಳಿದ್ಲು, ಅವಳಿಗೊಂಚೂರು ಏನೋ ಹೇಳ್ದೆ. ಯಾಕೆ ನಾವು ಒಂದಂಗೆ ಅನ್ಸ್ಕೊಂಬರ್ಬೇಕಾ? ನಾವೇನು ಮಾತಾಡೋಂಗಿಲ್ಲ. ಏನಾದ್ರು ಜೋರಾಗಿ ಮಾತಾಡಿದ್ರೆ ಜೋರಾಗಿ ಬಾಯಿ ಮಾಡ್ತಾರೆ ಅನ್ನೋದು. ಯಾಕೆ? ಮೆತ್ತಗಿದ್ಬಿಟ್ರೆ ಚೆನ್ನಾಗಿ ಅಳ್ಳಾಡಿಸ್ಬಿಡ್ಬೇಕು ಅವ್ರನ್ನ. ಅವ್ರಿಗೇನು ಗೊತ್ತಾ, ಮಾತಾಡಬಾರ್ದು. ಅವ್ರು ಏನಾದರೂ ಅಂದರೆ ನಾವು ಅನ್ಸ್ಕೊಂಡು ಬರಬೇಕು ಕೆಲಸದ ಹತ್ರ. ಯಾಕೆ ಯಾಕೆ ಅನ್ಸ್ಕೋಬೇಕಲ್ವ? ನಾವು ಮಾಡೋ ಕೆಲಸ ನಮಗೆ ಕರೆಕ್ಟಾಗಿರುತ್ತಲ್ಲ, ನಾವು ದೇವ್ರು ಮೆಚ್ಚೋಂಗೆ ಕೆಲಸ ಮಾಡ್ಬರ್ತೀವಿ. ಜನ ಮೆಚ್ಚಲಿ ಅಂತ, ಇಂಥವರೆಲ್ಲ ಮೆಚ್ಚಲಿ ಅಂತ ನಾನು ಕೆಲಸ ಮಾಡಲ್ಲ ಅಲ್ಲಿ. ನನಗೆ ದೇವ್ರು ಮೆಚ್ಚಲಿ ಅಂತ ನಾನು ಕೆಲಸ ಮಾಡಿ ಬರೋದಲ್ವ. ಹಂಗಾಗಿ ಅವಳು ಆಮೇಲೆ ಮೊನ್ನೆ ದಿವಸ ಬೈಕಂತ ಇದ್ಲು, ಇವಳಿಗೆ ಬಾಯಿ ಜಾಸ್ತಿ, ಹೆಂಗ್ಸಿಗೆ ಇಷ್ಟೊಂದು ಬಾಯಿ ಇರಬಾರ್ದು ಅಂತ ಬೈತಾ ಇದ್ಲು. ನಾನು ಅದಕ್ಕೂ ಮಾತಾಡಿಲ್ಲ. ನಾನು 1.5 ತಿಂಗಳಿಂದ ನಾನು ಕೆಲ್ಸಕ್ಕೆ ಹೋದಾಗಿಂದ ಅಮ್ಮನ ಕಿರಿಕಿಯಲ್ಲಿ, ಆದರೂ ನಾನು ಮಾತಾಡಿಲ್ಲ ಅಮ್ಮನಿಗೆ. ಒಂದು 3 ದಿವಸ ನನ್ನ ಜೊತೆ ಚೆನ್ನಾಗಿದ್ಲು ಅಷ್ಟೇ. 4ನೇ ದಿವ್ಸಕ್ಕೆ ಅವಳಿಗೆ ಅದು ಏನಾಯಿತೋ ಏನು ಕತೆ
ನಾನೇ ದೂರ ಇಟ್ಬಿಟ್ಟೆ, ನನಗೆ ಬೇಡ ಇವ್ರ ಸವಾಸ. ಯಾಕಂದರೆ ನಾಯಿ ಗದ್ರದಂಗೆ ಯಾರು ಗದ್ರಿಸ್ಕೊಂತಾರೆ ಕೆಲಸದ ಹತ್ರ? ಬರೀ ನಾಯಿ ಗದ್ರದಂಗೆ ಗದ್ರೋದು ಕೆಲಸ. ಇರೋದು 3 ಗೇಣುದ್ದವಮ್ಮ, 3 ಗೇಣುದ್ದ, ಆದರೂ ಮಾತ್ರ ಜೋರವಮ್ಮ ನಾವು. ಆಮೇಲೆ ನಂದೇ ಹೋಟ್ಲು, ನಾನೇ ಹೋಟ್ಲ್ ಓನರು, ನಾನೇ ಇವ್ರಿಗೆಲ್ಲ ಸಂಬಳ ಕೊಡೋದು ಅನ್ನೋ ಥರ ಮಾತಾಡ್ತಾಳೆ ಅಮ್ಮ. ಅಂದರೆ ಯಪ್ಪ ಹೆಂಗೆ ಅಂದರೆ ಹೇಳೋಕ್ಕಾಗಲ್ಲ. ಆಮೇಲೆ ನಾನು ಹೇಳೋದಿಷ್ಟು, ನನ್ನ ಮನಸ್ಸಿಗೆ ನಾನೊಬ್ರಿಗೆ ಮೋಸ ಮಾಡಲ್ಲ, ಒಬ್ರಿಗೆ ಸುಳ್ಳು ಹೇಳಲ್ಲ, ನಿಯತ್ತಾಗಿ ದುಡಿತೀನಿ. ಒಂದೊಂದು ರೂಪಾಯಿ ನಿಯತ್ತಾಗಿ ದುಡಿದು ಕೆಲಸ ಮಾಡ್ತೀನಿ. ನಾನು ಕೆಲಸದ ನನ್ನ ಸ್ವಭಾವ ಏನು ಗೊತ್ತಾ? ನಾನು ಎಲ್ಲೇ ಕೆಲಸ ಮಾಡಲಿ, ನಾನು ಊರಾಗೆಲ್ಲ ಮಣ್ಣು ಮಂಕ್ರಿ ಒತ್ತು ಕಳೆ ಕಿತ್ತು ಕಲ್ಲು ಮಣ್ಣು ಒತ್ತು ಬಂದಿರೋಳು ನಾನು. ನನಗೆಲ್ಲೇ ಹೋದರೂ ಬಂಡೆ ಮೇಲಿದ್ದರೂ ನಾನು ಕಲ್ಲು ಹೊಡೆದು ನಾನು ಜೀವನ ಮಾಡ್ತೀನಿ ಅನ್ನೋ ಛಲ ನನಗೈತೆ. ನಾನು ಸೋಂಬೇರಿ ಥರ ಯಾವತ್ತೂ ಕೆಲಸ ಮಾಡಲ್ಲ ನಾನು ಎಲ್ಲೇ ಹೋದರೂ ಮೈಗಳ್ಳಾವ ಥರ ಆಡೋದು, ಇದು ನಮಗೆ ಬರೋದೇ ಇಲ್ವೇನೋ, ಅಯ್ಯೋ ಎಲ್ಲಿ ಚುರುಕಾಗಿ ಮಾಡಿರಿ ಇನ್ನೂ ಜೋರಾಗಿ ಎಲ್ಲಿ ಕೆಲಸ ಹೇಳ್ಬಿಡ್ತಾರೋ ಅಂತ ಯಾವತ್ತೂ ನಾನು ಕಳ್ಳಾಟ ಆಡಲ್ಲ ನನ್ನ ಕೆಲಸದ ಹತ್ರ. ಯಾಕಂದರೆ ಈ ವಿಡಿಯೋನ ಎಲ್ಲರೂ ನೋಡ್ತಿರ್ತಾರೆ. ನಾನು ಎಲ್ಲೇ ಕೆಲಸ ಮಾಡಲಿ, ಒಂದು ಮನೆ ಕೆಲಸಕ್ಕೆ ಹೋಗಲಿ, ಒಂದು ಏನೇ ಕೆಲಸ ಮಾಡಲಿ, ನಾನು ಯಾವತ್ತೂ ಮೈಗಳ್ಳಾವ ಥರ ಆಡಲ್ಲ, ಸೋಂಬೇರಿ ಥರ ನಾನು ಕೆಲಸ ಮಾಡಲ್ಲ. ನನ್ನ ಮನೆ ಯಾವ ಥರನೋ ನಾನು ಹೊರಗಡೆ ಹೋದರೂ ಅದೇ ಥರನೇ ಕೆಲಸ ಮಾಡೋದು. ನನಗೆ ಕೆಲಸ ಬಂದ್ರೂ ಬರ್ದೋಳ ಥರ ನಾಟಕ ಆಡಲ್ಲ ನಾನು. ನನಗೆ ಅವೆಲ್ಲ ಇಷ್ಟನೂ ಆಗಲ್ಲ. ನಾನು ಸೋಂಬೇರಿ ಥರ ನಾನು ಯಾವತ್ತೂ ಕೆಲಸ ಮಾಡಲ್ಲ, ಕೂತ್ಕೊಂಡು ಕಾಲ ಕಳೆಯಲ್ಲ ನಾನು ಏನಾದರೂ ಒಂದು ಹುಡುಕೊಂಡು ಕೆಲಸ ಮಾಡ್ತಿರ್ತೀನಿ, ಇಲ್ಲ ಯಾರಿಗಾದ್ರೂ ಒಂದು ಹೆಲ್ಪ್ ಆದರೂ ನಾನು ಮಾಡ್ತಿರ್ತೀನಿ. ಹಂಗಾಗಿ ಕೆಲವು ಜನ ಇರ್ತಾರೆ ಇಂಥ ಹೆಂಗಸ್ರುಗಳು ಕೆಲಸದ ಹತ್ರ. ನಿಜವಾಗ್ಲೂ ನಾನು ಇಂಥವ್ರನ್ನೆಲ್ಲ ಹೆಂಗಸ್ರು ಅಂತಲೇ ಹೇಳ್ತೀನಿ. ಇಂಥ ಹೆಂಗಸ್ರಿಂದಲೇ ಸುಮಾರು ಜನ ಕೆಲಸಗಳು ಬಿಟ್ಟು ಕಣ್ಣೀರು ಹಾಕ್ಕೊಂಡು ಹೊರಟೋಗವ್ರೆ. ನಾನು ಇವತ್ತು ಹತ್ತಿದ್ದೀನಿ, ಇವತ್ತು ನನ್ನ ಕಣ್ಣಾಗ ನೀರು ಹಾಕ್ಸೋಳು. ಇವತ್ತು ಗುರುವಾರ, ನಿಮಗೆಲ್ಲ ಗೊತ್ತಿರುತ್ತೆ ಗುರುವಾರ ಯಾರ ವಾರ ಅಂತ. ಇವತ್ತು ನನ್ನ ಕಣ್ಣಾಗ ನೀರು ಹಾಕ್ಸೋಳೆ. ಒಂದಲ್ಲ ಒಂದು ದಿವಸ ಅವಳು ಕಣ್ಣಲ್ಲಿ ನೀರು ಹಾಕ್ತಾಳೆ. ಆ ತಾಯಿ ಇದ್ದರೆ ಅವಳಿಗೂ ಒಂದಿನ ಕಣ್ಣಲ್ಲಿ ನೀರು ಹಾಕಿಸ್ಲಿ ಅಂತ ನಾನು ಆ ತಾಯಿಗೆ ಬಿಟ್ಟುಬಿಡ್ತೀನಿ. ಏನು ಗೊತ್ತಾ, ಇಂಥ ಕಿರಿಕ್ ಮಾಡೋರಿಗೆಲ್ಲ ನಾವು ನಂಬಿರೋ ದೇವ್ರಿಗೆ ಬಿಟ್ಬಿಡ್ಬೇಕು. ನಿಜವಾಗ್ಲೂ ಕಿರಿಕ್ ಮಾಡೋರು ಇದ್ದೇ ಇರ್ತಾರೆ ಜನಗಳು ಕೆಲಸದ ಹತ್ರ. ಎಲ್ಲಿಂದ ಎಲ್ಲಿಗೆ ಹೋಗು ಕೆಲಸದ ಹತ್ರ ಕಿರಿಕ್ ಮಾಡೋರು ಇದ್ದೇ ಇರ್ತಾರೆ. ನಾನು 2010ರಿಂದಲೂ ನಾನು ಅನುಭವ ಆಗೋಗ್ಬಿಟ್ಟೈತೆ ನನಗೆ, ಎಲ್ಲಿ ಜನಗಳು ಹೆಂಗೆ ಏನು ಅಂತ. ಆದರೂ ನಾನು ಎಲ್ಲೇ ಹೋದ್ರೂ, ಯಾರು ಏನೇ ಕಾಟ ಕೊಟ್ಟರು ನಾನಂತೂ ಯಾರಿಗೂ ಕಾಟ ಕೊಡಲ್ಲ. ಯಾಕೆ ಗೊತ್ತಾ, ಎಲ್ಲ ಹೊಟ್ಟೆಪಾಡಿಗೆ ಅಂದರೆ ನನ್ನ ಜೊತೆಗೆ ನನಗೆ ಹೊಂದ್ಕೊಂಡು ಕೆಲಸ ಮಾಡೋ ಅಂಥವ್ರ ಜೊತೆಗಂತೂ ನಾನು ಚೆನ್ನಾಗೇ ಕೆಲಸ ಮಾಡಿದ್ದೀನಿ. ಯಾಕೆ ಗೊತ್ತಾ, ನಮ್ಮ ಜೊತೆ ನಮ್ಮನ್ಗೆ ಅವರು ಹೊಟ್ಟೆಪಾಡಿಗೆ ಬಂದಿರ್ತಾರಲ್ವ, ಅವ್ರದ್ದು ಕಷ್ಟ ಇರುತ್ತೆ, ನೂರಾರು ಕಷ್ಟ. ಊರಿಂದ ಊರಿಗೆ ಬಂದು ಸೇರ್ಕೊಂಡಿರ್ತಾರೆ ಎಷ್ಟೋ ಜನ ಹೆಣ್ಮಕ್ಳುಗಳು, ಎಷ್ಟೋ ಜನ ಅವರೆಲ್ಲ ಪಾಪ ಹೊಟ್ಟೆಪಾಡಿಗೆ ಬರ್ತಾರೆ. ಅವ್ರಿಗೂ ಜೀವನ ನಡಿಬೇಕಲ್ವ. ನಾವು ದರ್ಪು ದೌಲತ್ತು ಯಾವತ್ತೂ ತೋರಿಸ್ಬಾರ್ದು. ನಾವು ಮಾಡೋ ಕೆಲಸ ಪರಮಾತ್ಮ ಮೆಚ್ಕೋಬೇಕು. ಜನ ಮೆಚ್ಚಲಿ, ಜನ 4 ಜನ ಹೊಗಳಿರೇನು ನಮಗೇನು ಆಗಲ್ಲ. ಇವತ್ತು ಹೊಗಳೋರು ನಾಳೆ ತೆಗಳ್ತಾರೆ. ಆದರೆ ದೇವ್ರು ಆ ಥರ ಅಲ್ಲ. ನಾವು ಮಾಡೋ ಕಾಯಕ ದೇವರಿಗೆ ಅರ್ಪಣೆ ಆಗಬೇಕು, ದೇವರು ಮೆಚ್ಚಬೇಕು, ನಮ್ಮ ಆತ್ಮ ಮೆಚ್ಚಬೇಕು. ಆ ಥರ ನಾನು ಕೆಲಸ ಮಾಡೋದು. ನಮ್ಮ ತಂದೆ ತಾಯಿ ನಮ್ಗೆ ಇದನ್ನೇ ಹೇಳ್ಕೊಟ್ಟಿರೋದು. ನಮ್ಗೆ ಯಾವತ್ತೂ ಮೋಸ ಮಾಡ್ಕೊಂಡು ವಂಚನೆ ಮಾಡ್ಕೊಂಡು ಬದುಕ್ರಿ ಅಂತ ಹೇಳಿಲ್ಲ. ನಾನು ಆ ಥರ ಮೋಸ ಎಷ್ಟೋ ಬದುಕ್ಬೋದು, ಬಟ್ ನಾನು ಲಾಸ್ಟಿಗೆ ನಾನು ಎಷ್ಟೇ ಕಷ್ಟ ಬರಲಿ, ನಾನಂತೂ ಯಾವತ್ತೂ ಮೋಸ ಮಾಡೋಂತೂ ನಾನು ಬದುಕಲ್ಲ. ಸೋಂಬೇರಿತನ ಅಂತೂ ನಾನು ಮಾಡಲ್ಲ. ನಾನು ಸೋಂಬೇರಿತನ ಜೀವನನೂ ನಾನು ಬದುಕಲ್ಲ. ಯಾಕಂದರೆ ನನಗೆಲ್ಲ ನೋಡಿರ್ತಾರೆ, ನಮ್ಮ ಸಂಬಂಧಿಕರೆಲ್ಲ ನೋಡೋರೆ ನಾನು ಹೆಂಗೆ ಕೆಲಸ ಮಾಡ್ತೀನಿ. ನಾನು ಹೆಂಗೆ ಅಂದರೆ, ನಮ್ಮ ಸಂಬಂಧಿಕರು ಹೆಂಗೆ ಅಂದರೆ, ನಾನೇನಾದರೂ ಇವಾಗ ನಮ್ಮ ಅಕ್ಕನೇ ಆಗಲಿ, ನಮ್ಮ ಅಮ್ಮನೇ ಆಗಲಿ, ಅವ್ರ ಮನೆಗೆ ನಾನು ಹೋಗಿ ಏನಾದರೂ ಕೆಲಸ ಮಾಡ್ತೀನಿ ಅಂದರೆ ನಮ್ಮ ಅಮ್ಮ ತಿರುಗಿಸಿ ನನಗೇನು ಹೇಳಲ್ಲ. ಯಾಕಂದರೆ ನಾನು ಕೆಲಸ ಮಾಡ್ತೀನಿ ಅಂತ ನಮ್ಮ ಅಮ್ಮನಿಗೂ ಗೊತ್ತು, ನಮ್ಮ ಅಕ್ಕನಿಗೂ ಗೊತ್ತು. ಹಂಗಾಗಿ ನಾನು ಎಲ್ಲೇ ಹೋಗಲಿ ನಾನು ನಿಯತ್ತಾಗೆ ಕೆಲಸ ಮಾಡೋದು. ಒಬ್ರಿಗೆ ಮೋಸ ಮಾಡಿ ನಾನು ಯಾವತ್ತೂ ಕೆಲಸ ಮಾಡಲ್ಲ. ನಾನು ಕಷ್ಟಪಡ್ತಾ ಇರೋದು ನನ್ನ ಮಗನಿಗೋಸ್ಕರ ಯಾರು ಏನೇ ಅಂದಲಿ ನಾನು ಸಹಿಸ್ಕೊಂಡು ಕೆಲಸ ಮಾಡ್ತೀನಿ. ನಾನು ಸಹಿಸ್ಕೊತಾ ಇದ್ದೀನಿ. ಯಾಕೆ ಗೊತ್ತಾ, ಸಹಿಸ್ಕೋಬೇಕು ಅಂತೇಳಿ ಸಹಿಸ್ಕೊತಾ ಇದ್ದೀನಿ. ಮಗ ಓದಲಿ, ಮಗ ನೆಟ್ಟಗಾಗಲಿ ಅಂತ ಹೇಳಿ ಮಗನಿಗೋಸ್ಕರ ಇವೆಲ್ಲ ನಾನು ಸಹಿಸ್ಕೊಂಬತ್ತಾ ಇದ್ದೀನಿ. ಈ ಥರ ಇರ್ತಾರೆ ಮಂದ್ರೆ ಅಂತ ಹೆಂಗಸ್ರುಗಳು ಕೆಲ್ಸಗಳ ಹತ್ರ. ಆ ಅಮ್ಮ ಅಷ್ಟು ಬಿರಿ ನಾವಲ್ಲೇ ಹೋಗಿ ಕ್ಯಾಶಿಯರ್ ಕಿವಿಯಾಗಿ ಓದ್ತಾಳೆ ಅಂದರೆ ಇನ್ನಿಷ್ಟ್ರ ಮಟ್ಟಿಗಿರಬೇಕು. ಬೆಳಗಿಂದಲೂ ಕೆಲಸ ಮಾಡೋಳೆ, ನಾಯಿ ಗದ್ರಂಗೆ ಗದರ್ತಾಳೆ ನನ್ನನ್ನು.